ನಿಮ್ ಮುಖ ನೋಡಿದ್ರೆ ಗೊತ್ತಾಗ್ತಿದೆ. ನಿಮ್ಮ ಅಕ್ಕ ನಿನಗೆ ಚೆನ್ನಾಗಿ ಬೈದಿರ್ತಾರಲ್ವಾ? ವಂಶವ್ರೆ, ಸ್ವಲ್ಪ ಸುಮ್ನೆ ಇರ್ತೀರಾ? ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡಿ. ನಿಮ್ಮ ಅಕ್ಕ ಒಂದು ಸಮಸ್ಯೆ ಏನ್ ಗೊತ್ತಾ? ಅವ್ರ ಸಿಚುವೇಶನ್ ನ ಸ್ವಲ್ಪ ಎಮೋಷನಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಅದಕ್ಕೆ ಈ ತರ ಸಿಚುವೇಶನ್ ಅಲ್ಲಿ ಇಸ್ಕಾಕೋತಾರೆ. ಏನ್ ಮಾಡೋದು, ನಮಗ್ ನಿಮ್ಮಷ್ಟು ಬುದ್ಧಿ ಇಲ್ವಲ್ಲ. ನಿಂತರ ಬಾಯಲ್ಲಿ ಚಿನ್ನದ ಸ್ಪೂನ್ ಇಟ್ಕೊಂಡ್ ಬೆಳ್ದಿರೋರಲ್ಲ. ಅನಿವಾರ್ಯ ಇದ್ದಾಗ ಚಿನ್ನ ಖರೀದಿ ಮಾಡಿರೋರು. ವ್ಯತ್ಯಾಸ ಇದೆ. ಪೇಷನ್ಸ್ ಅನ್ನೋದು ನಿಮ್ ಬೆಡ್ ಲೈನ್ ಅಲ್ಲಿ ಇಲ್ಲ ಅನ್ಸುತ್ತೆ. ನಾನ್ ಹೇಳಿದ್ದು ಎಮೋಷನಲ್ ಆಗಿ ಯೋಚನೆ ಮಾಡೋದ್ರಿಂದ ಈ ತರ ಪ್ರಾಬ್ಲಮ್ ಆಗುತ್ತೆ ಅಂತ. ಅದ್ರ ಬದಲು ಈ ಸಿಚುವೇಶನ್ ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೋದು, ಏನ್ ಮಾಡ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡ್ಬೋದಮ್ಮ. ಮತ್ತಿವಾಗ ಏನ್ ಮಾಡ್ಬೇಕಂತೀರಾ? ಅಕ್ಕ ನಾನು ಒಟ್ಟಿಗೆ ಸೇರ್ದಾಗಲ್ಲ ಈ ತರದ್ ಏನೋ ಒಂದ್ ಸಿಚುವೇಶನ್ ಕ್ರಿಯೇಟ್ ಆಗ್ತಿದೆ. ಅಕ್ಕ ಭಾವಂಗೆ ಯಾರೋ ಮೋಸ ಮಾಡಿ ಕೈಗ್ ಬಂದಿದ್ ತುತ್ತು ಕಿತ್ಕೊಂಡ್ರು ಅಂತ ಕೋಪ ಮಾಡ್ಕೊಳ್ಳ, ಇಲ್ಲ ಅಕ್ಕ ನನ್ನ ಮೇಲೆ ಎಷ್ಟು ಕೋಪ ಮಾಡ್ಕೊಂಡಿದ್ದಾಳೋ ಅಂತ ಬೇಜಾರ್ ಮಾಡ್ಕೊಳ್ಳ, ಒಂದು ಗೊತ್ತಾಗ್ತಿಲ್ಲ. ಅಂದ್ರೆ ಏನಿನ್ ಮಾತಿನ ಅರ್ಥ? ನಿಮ್ ಅಂಕಲ್ ಪ್ರೋಗ್ರಾಮ್ ಅಲ್ಲೂ ಅಕ್ಕ ಭಾವಂಗ್ ಇದೇ ತರ ಅವಮಾನ ಆಗಿತ್ ನೆನ್ಪಿದ್ಯಾ? ಅಕ್ಕಂಗೆ ನನ್ನಲ್ಲಿ ಬರ್ತಾ ಬರ್ತಾ ಕೋಪ ಹೆಚ್ಚಾಗ್ತದೆ ಹೊರತು ಕಡಿಮೆ ಅಂತೂ ಆಗ್ತಿಲ್ಲ. ನಾನ್ ಲೈಫ್ ಲಾಂಗ್ ಅವಳ ಪ್ರೀತಿ ಇಲ್ದಿರಾನೆ ಬದುಕ್ಬೇಕೇನೋ ಅಂತ ಭಯ ಆಗ್ತಿದೆ. ಅವ್ರಿಬ್ರು ಸ್ಟಿಚ್ ಮಾಡಿರೋ ಬಟ್ಟೆಗಳು ಶೂ ಆದ್ರೂ ಆಗಿದ್ರೆ ಅವ್ರಿಗೆ ಎಷ್ಟೋ ಕಾನ್ಫಿಡೆನ್ಸ್ ಸಿಕ್ಕಿರೋದು. ಇವಾಗ ನಿಮ್ಮ ಅಕ್ಕ ಬಾವ ಇಲ್ಲಿದ್ದಾರೆ. ಅಲ್ಲಿ ಇದಾರೆ. ಸರಿ, ನಾನು ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ದೀರಾ? ಒಂದ್ ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಅಮ್ಮ, ಏನೋ ಮಾತಾಡ್ಬೇಕು ಅಂದ್ರಿ, ಸುಮ್ನೆ ಕೂತಿದ್ದೀರಾ? ಹೌದು ಪದ್ಮ ಅವ್ರೆ, ಸ್ವಲ್ಪ ಮಾತಾಡ್ಬೇಕು. ನೀವ್ ಈ ತರ ಕರ್ದಿದ್ ನೋಡಿ ನನಗ್ ಗಾಬರಿ ಆಗ್ತಿದೆ. ನಮ್ ಸ್ವಾತಿ ಇನ್ನೊಬ್ರು ಎಡವಟ್ ಮಾಡಿದ್ಲಾ? ಅದೇನು ಅಂತ ನಂಗೆ ಹೇಳಿ, ನಾನು ಅವಳನ್ನ ಕರೆದು ಬುದ್ಧಿ ಹೇಳ್ತೀನಿ. ಚೇಚೆ, ಸ್ವಾತಿ ಏನು ಮಾಡಿಲ್ಲ. ಗೀತೆಂಗ್ ಸ್ವಲ್ಪ ಬುದ್ಧಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ಸ್ತು. ಅದಕ್ಕೆ ನಿಮ್ ಹತ್ರ ಮಾತಾಡಕ್ಕೆ ನಿಮ್ಮನ್ ಕರ್ದೆ. ನನ್ ಗೀತಾ ಏನಾರು ಅಂದ್ಲಾ ನಿಮ್ಗೆ? ಗೀತಾ ಏನು ಹೇಳಿಲ್ಲ. ಆದ್ರೆ ಅವಳು ಸ್ವಾತಿ ಹತ್ರ ತುಂಬಾ ಹೊರತಾಗಿ ನಡ್ಕೋತಾಳೆ. ಅವ್ರಿಬ್ರು ಮದ್ವೆ ಆಗಿರೋ ಕೋಪ ಇನ್ನೂ ಇಳ್ದಿಲ್ಲ. ಈ ವಿಷಯ ನನ್ಗೆ ತುಂಬಾ ದಿನದಿಂದ ಕೊರಿತಾ ಇದೆ. ಈ ಮಾತ್ ನನ್ಗೆ ಅರ್ಥ ಆಗುತ್ತೆ. ನಮ್ ಗೀತನ್ಗೆ ನಾನ್ ತುಂಬಾ ಸಾರಿ ಬುದ್ಧಿ ಹೇಳಿದೀನಿ, ಆದ್ರೆ ಅವಳು ಯಾರ ಮಾತು ಕೇಳಲ್ಲ. ನೋಡಿ, ಏನಾದ್ರೂ ಮಾಡಿ ಗೀತನ್ ಕೋಪ ಕಡಿಮೆ ಆಗೋ ತರ ಮಾಡ್ಬೇಕು. ಒಂದಲ್ಲ ಒಂದಿನ ಸರಿಗೋಗುತ್ತೆ ಅಂತ ಕೂತ್ರೆ ಮನಸ್ತಾಪಗಳು ಹೆಚ್ಚಾಗತ್ತೆ. ನೀವ್ ಹೇಳ್ತಾ ಇರೋದ್ ನಂಗೆ ಅರ್ಥ ಆಗ್ತಿದೆ. ನಮ್ ಗೀತನ ಹತ್ರ ನಾನ್ ಮಾತಾಡ್ತೀನಿ. ಆದ್ರೂ ನಮ್ ಸ್ವಾತಿ ಮೇಲೆ ನೀವು ತೋರಿಸ್ತಿರೋ ಕಾಳಜಿಗೆ ಮನಸ್ಸು ತುಂಬ ಬರ್ತಿದೆ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಪದ್ಮ ಅವ್ರೆ, ಹಾಗೆ ಇನ್ನೊಂದ್ ವಿಷಯ ಹೇಳ್ಬೇಕಿತ್ತು. ಅಮ್ಮ, ಈ ಮನ್ಸಲ್ಲಿ ಏನಿದ್ರು ನೇರವಾಗಿ ಹೇಳಿ, ನಾನೇನು ಅನ್ಕೊಳಲ್ಲ. ನಾನು ಹೀಗ್ ಹೇಳ್ತಾ ಇದೀನಿ ಅಂತ ತಪ್ಪು ತಿಳ್ಕೊಬೇಡಿ. ವಂಶಿ ಸ್ವಾತಿ ಮದ್ವೆ ಆಗಿ ತುಂಬಾ ದಿನಗಳೇ ಆಗೋಯ್ತು. ಆದ್ರೆ ಮಕ್ಳು ವಿಷಯ ಮಾತಾಡಿದ್ರೆ ಅವ್ರಿಬ್ರು ಏನು ಹೇಳ್ತಾನೆ ಇಲ್ಲ. ನೀವು ಸ್ವಲ್ಪ ಸ್ವಾತಿ ಹತ್ರ ಮಾತಾಡಕ್ಕಾಗತ್ತಾ? ಮಗು ವಿಷಯನ ಯಾಕೆ? ಅವ್ರಿಬ್ರು ಮಧ್ಯೆ ಏನಾದ್ರೂ ತೊಂದ್ರೆ ಆಗಿದ್ಯಾ? ಅಷ್ಟಕ್ಕೂ ಈ ವಿಷಯನ ನೀನ್ ಯಾಕೆ ನನಗ್ ಮಾತಾಡು ಅಂತ ಹೇಳ್ತಾ ಇದ್ದೀರಾ? ಅಂತ ಪ್ರಾಬ್ಲಮ್ ಏನಿಲ್ಲ. ತಾಯಿ ಮಗಳ ಹತ್ರ ಈ ವಿಚಾರ ಮಾತಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಅವಳು ಸಂಕೋಚ ಬಿಟ್ಟು ಎಲ್ಲಾ ಹೇಳ್ಕೊತಾಳೆ ಅಷ್ಟೇ ವಿನ ಮತ್ತಿನೇನಿಲ್ಲ. ನನಗ್ ಗಾಬರಿ ಆಗೋಗಿತ್ತು. ಅಷ್ಟೇ ತಾನೇ ನೀವ್ ಹೇಳಕ್ ಬಂದಿರೋದು? ಹೌದು ಪದ್ಮವ್ರೆ, ನೀವು ಗಾಬರಿ ಆಗ್ಬೇಡಿ. ಮಗು ವಿಚಾರ ಅಂದ್ರೆ ಒಂದಲ್ಲ ಒಂದಿನ ಗಂಡ ಹೆಂಡತಿ ಯೋಚನೆ ಮಾಡ್ಬೇಕಲ್ವಾ? ವಂಶಿ ಸ್ವಾತಿ ಈ ವಿಚಾರದಲ್ಲಿ ತುಂಬಾ ತಡ ಮಾಡ್ತಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಸ್ವಾತಿ ಹತ್ರ ಈ ವಿಚಾರ ನೇರವಾಗಿ ಮಾತಾಡಿದ್ರೆ ಈ ಸಮಸ್ಯೆಗೊಂದ್ ಪರಿಹಾರ ಸಿಗತ್ತೆ ಅಂತ. ಖಂಡಿತ ಮಾತಾಡ್ತೀನಮ್ಮ. ನನ್ ಮಗಳು ಸ್ವಾತಿ ಬೇರೆಯವ್ರ ಭಾವನೆಗಳಿಗೂ ಬೆಲೆ ಕೊಡ್ತಾಳೆ. ನಾನ್ ಈ ವಿಷಯ ಅವಳ ಹತ್ರ ಮಾತಾಡಿದ್ರೆ ಅವಳು ಏನು ಅನ್ಕೊಳಲ್ಲ. ನೋಡಿ ಪದ್ಮವ್ರೆ, ವಂಶಿ ಸ್ವಾತಿ ಕೊನೆಯವರೆಗೂ ಚೆನ್ನಾಗಿರ್ಬೇಕು. ಅವ್ರಿಬ್ರು ಸಂಬಂಧ ಗಟ್ಟಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಒಂದು ಮಗು ಅಂತ ಆಗ್ಬಿಟ್ರೆ ಸಂಬಂಧ ಗಟ್ಟಿಯಾಗತ್ತೆ ಅನ್ನೋದು ನನ್ನ ನಂಬಿಕೆ. ನನ್ ಮಾತು ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಬೇಜಾರಿಲ್ಲ ತಾನೇ ಆ ರೀತಿ ಮಾತಾಡಿದಕ್ಕೆ? ಖಂಡಿತ ಬೇಜಾರಿಲ್ಲ. ನೀವ್ ಹೇಳ್ದಾಗೆ ಅವ್ರಿಬ್ರಿಗೊಂದ್ ಮಗುವಾಗಿ ಸುಖವಾಗಿ ಸಂಸಾರ ಮಾಡ್ಬೇಕು. ಅದೇ ತಾನೇ ನಮ್ಗಳಿಗೂ ಬೇಕಾಗಿರೋದು. ನಾನ್ ಮಾತಾಡ್ತೀನಿ ಅವಳ ಹತ್ರ. ತರ ಆಯ್ತು, ನಾವಿನ್ ಹೊರಡ್ತೀವಿ. ರೀ ಕುಮ್ಮಿ, ನಿತಿ, ನಾವೇನ್ ಹೊರಡ್ತೀವಿ ಮಗ. ನಮ್ ಜೀವನದಲ್ಲಿ ಭರವಸೆ ಅನ್ನೋದೇ ಕಳ್ಕೊಂಡಿದೀನಿ ಕಣೋ. ನಮ್ ಪಾಲಿನ ಎಲ್ಲಾ ಬಾಗ್ಲೂ ಮುಚ್ಚಾಗಿದೆ. ರಿಯಲಿ ಸಾರಿ ಕುಮ್ಮಿ. ನಾನು ಆರ್ಗನೈಸರ್ ಹತ್ರ ಮಾತಾಡ್ದೆ, ಅವರು ಒಪ್ತಾನೆ ಇಲ್ಲ. ನನ್ನಿಂದ ನೀವಿಬ್ರಿಗೂ ತೊಂದರೆ ಆಯ್ತು. ನನ್ನನ್ನ ಕ್ಷಮಿಸ್ಬಿಡಿ. ಐ ಆಮ್ ಸಾರಿ ಗೀತಾರೆ. ನೀವ್ಯಾಕ್ ಸಾರಿ ಕೇಳ್ತೀರಾ? ನಮ್ ಟೈಮ್ ಸರಿ ಇಲ್ಲ ಬಿಡಿ. ಮತ್ತೆ ಕೂತಂತ್ರಕ್ಕೆ ಬಲಿಯಾಗ್ಬಿಟ್ಟಿದೀವಿ ಅಷ್ಟೇ. ಅದ್ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ವು ಏನೋ, ದೇವ್ರು ಈ ಶಿಕ್ಷೆ ಕೊಡ್ತಿದಾರೆ ನಮ್ಗೆ. ಅಯ್ಯೋ, ಆ ಥರ ಎಲ್ಲ ಯಾಕೆ ಯೋಚನೆ ಮಾಡ್ತೀರಾ? ಜೀವನದಲ್ಲಿ ಒಂದ್ ದಾರಿ ಮುಚ್ಚೋದ್ರೆ ನಮ್ಗೆ ಅಂತ ಇನ್ನೊಂದ್ ದಾರಿ ಇದ್ದೇ ಇರುತ್ತೆ. ನಮ್ ಕುಮ್ಮಿ ಒಳ್ಳೆತನ ಒಂದಲ್ಲ ಒಂದಿನ ಗೆಲ್ಲೇಬೇಕು. ನಮ್ಮಂತವ್ರ ಜೀವನದಲ್ಲಿ ಈ ತರ ಕಾಯೋದು ಹೊಸದೇನಲ್ಲ ಬಿಡಿ. ಏನ್ ಮಾಡೋದ್ ಹೇಳಿ, ಕಾಯ್ದೆ ನಮ್ಗೆ ವಿಧಿನೇ ಇಲ್ಲ. ಹೊರಡೋಣ ಮಾವ. ನಿತಿನ್, ಏನು ನಿಮ್ ಫ್ರೆಂಡ್ ಆಲ್ರೆಡಿ ಸೋತೆ ಅಂತ ಒಪ್ಕೊಂಡು ಕಾಂಪಿಟಿಷನ್ ಆಚೆ ಹೊರಡೋಗಿದೆ? ವಂಶಿ ಅವ್ರೆ, ನಾವ್ ಈಗಾಗ್ಲೇ ಸಾಕಷ್ಟು ಬೇಜಾರಲ್ಲಿದೀವಿ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡ್ ಮಾತಾಡಿ. ಹೌದು ವಂಶಿ, ಇದರಲ್ಲಿ ಕುಮ್ಮಿ ತಪ್ಪೇನಿಲ್ಲ. ಮಾಡಲ್ಸ್ಗಳು ಕೈ ಕೊಟ್ರೆ ಪಾಪ ಇವ್ರ ತಾನೇ ಏನ್ ಮಾಡಕ್ಕಾಗತ್ತೆ. ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ ನಿಂತೀನಿ. ಮಾಡೆಲ್ಸ್ ಕೈ ಕೊಟ್ಟು ಓಕೆ, ಹಾಗಂತ ಬೇರೆ ಸೊಲ್ಯೂಷನ್ ಇದು ಏನ್ ಗೀತಾ ಅವ್ರೆ? ಎಲ್ಲದಕ್ಕೂ ದೊಡ್ಡದಾಗಿ ಮಾತಾಡ್ತೀರಾ. ಈ ಪ್ರಾಬ್ಲಮ್ ನ ಹೇಗ್ ಸಾಲ್ವ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೋದಲ್ಲ. ಆ ಕಾನ್ಫಿಡೆನ್ಸ್ ನಿಮಗಿಲ್ವಾ?
ಸಾಕ್ ಸ್ವಲ್ಪ ಸುಮ್ನೆ ಇರ್ತೀರಾ? ಎಷ್ಟೊಂತ ಆಡ್ಕೊಳ್ತೀರಾ? ಅಲ್ಲ ನಿಮ್ಗೆ ನಮ್ಮಂತವ್ರು ನೋಡಿ ನಗ್ದೇ ಇದ್ರೆ ಸಮಾಧಾನನೇ ಆಗಲ್ವಾ? ವಂಶಿ ಅವ್ರೆ, ಈ ಕಾನ್ಫಿಡೆನ್ಸ್ ಇಟ್ಕೊಂಡು ಏನ್ ಮಾಡ್ಬೇಕು? ಗೀತಾ ಅವರೇ, ನೀವು ಬರೀ ದೊಡ್ಡದಾಗಿ ಮಾತಾಡ್ತೀರಾ ಅಷ್ಟೇ. ಆ ಪಾಯಿಂಟ್ ನ ಪದೇ ಪದೇ ಪ್ರೂವ್ ಮಾಡ್ತಿದ್ದೀರಾ ನೀವು. ಮಿಸ್ಟರ್ ಕುಮಾರ್, ನೀವು ಡಿಸೈನ್ ಮಾಡಿರೋ ಬಟ್ ಅದನ್ನ ಶೋಕೇಸ್ ಮಾಡೋದಕ್ಕೆ ಬೇರೆ ಯಾರು ಬೇಕಾಗಿಲ್ಲ. ನಮ್ ಲೈಫ್ ನ ನಾವೇ ಕಟ್ಕೋಬೇಕು. ಇನ್ನೊಬ್ರು ಬಂದು ಹೆಲ್ಪ್ ಮಾಡ್ತಾ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಅಲ್ಲೇ ಇದ್ಬಿಡ್ತೀವಿ. ಅಲ್ಲ ಕುಮಾರ್, ನೀವು ಇಡೀ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿನೇ ತಗೊಂಡಿದ್ದೀರಾ. ಅದ್ರಲ್ಲಿ ಬರೋ ಪ್ರಾಬ್ಲಮ್ ಮುಂದೆ ಈ ಪ್ರಾಬ್ಲಮ್ ಏನೂ ಅಲ್ಲ. ಇಷ್ಟಷ್ಟು ಪ್ರಾಬ್ಲಮ್ ಇದನ್ನ ಫೇಸ್ ಮಾಡಕ್ಕಾಗಲ್ಲ ಅಂದ್ರೆ ಹೇಗೆ? ವಂಶಿ, ನೀವೇನ್ ಹೇಳ್ತಿದ್ದೀರಾ ನನ್ಗೆ ಅರ್ಥ ಆಗ್ತಿಲ್ಲ. ಯಾರಿಗ ಅರ್ಥ ಆಗ್ಬೇಕು ಅವ್ರಿಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಗೀತಾ ಅವ್ರೆ, ಯೋಚನೆ ಮಾಡಿ. ಯು ಲುಕ್ ವೆರಿ ಬ್ಯೂಟಿ. ಥ್ಯಾಂಕ್ ಯು ಸೋ ಮಚ್. ಅಬ್ಬಾ, ಆ ಸ್ವಾತಿ ಸರಿಯಾಗಿ ಉಳ್ಕೊಂಡಿರ್ತಾಳೆ. ಆದ್ರೆ ಇವತ್ತು ಗೆಲ್ಲೋದ್ ಮಾತ್ರ ನಾನು. ಅಯ್ಯೋ ಅಪ್ಪ, ಈ ವಿಷಯನೇ ಹೇಳ ಕಾಲ್ ಮಾಡ. ಯಾರೋ ನೀನು? ಕಾಮನ್ ಸೆನ್ಸ್ ಇಲ್ವಾ? ಕೈ ತಗಿ. ಎಕ್ಸ್ಕ್ಯೂಸ್ ಮೀ, ಯಾರ್ ನೀವು? ಯಾರೋ ನೆನಪಾಗಿಲ್ವಾ? ನಾನು ಅಜಯ್. ಸಾರಿ, ನನಗ್ ನೆನ್ಪಾಗ್ತಿಲ್ಲ. ಸರಿಯಾಗಿ ನೆನ್ಪಾಡ್ಕೊಳಾಗಿ. ಹಲೋ ಮಿಸ್ಟರ್, ಈ ಕಳ್ಳಾಟ ಎಲ್ಲ ನನ್ನ ಹತ್ರ ಬೇಡ. ಆಗ್ಲೇ ನಾ ಹೇಳ್ದೆ ತಾನೆ ನೀವ್ ಯಾರು ಅಂತ ನನಗ್ ಗೊತ್ತಿಲ್ಲ ಅಂತ. ನೋಡಿ, ದಯವಿಟ್ಟು ನೀವ್ ಯಾರು ಅಂತ ಹೇಳಿ. ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಪ್ಲೀಸ್ ಗೆಟ್ ಔಟ್. ಅದೇ ಕೋಪ, ಅದೇ ಆಟಿಟ್ಯೂಡ್ ಸ್ವಲ್ಪನ ಚೇಂಜ್ ಆಗಿರೋಲ್ಲ ಹಾಗೇನೆ. ನಾನು ವಂಶಿ ಕಸಿನ್ ಅಜಯ್. ಚಿಕ್ಕಮಂಗ್ಳೂರಲ್ಲಿ ಒಂದೇ ಸ್ಕೂಲ್ಗೆ ಹೋಗ್ತಾ ಇದ್ವಿ. ಅಜಯ್, ನೀನಾ? ಓ ಮೈ ಗಾಡ್, ಕೂತು ಸಿಗ್ಲಿಲ್ವಲ್ಲೋ? ಮತ್ ಅಜ್ಜಿ ಹೇಳ್ತಾ ಇದ್ರು ನೀನ್ ಮುಂಬೈ ಸೆಟಲ್ ಆಗಿದ್ಯಾ ಅಂತ. ಇವಾಗ ಯಾವಾಗ ಬಂದೆ? ಅದು ವಂಶಿ ಬ್ರೋ ಕಂಪ್ನಿಲಿ ಫೈನಾನ್ಸ್ ಹ್ಯಾಂಡಲ್ ಮಾಡಕ್ ಕಷ್ಟ ಆಗುತ್ತೆ, ಸ್ವಲ್ಪ ಬಂದು ಹೆಲ್ಪ್ ಮಾಡ್ತೀಯ ಅಂತ ಕೇಳ್ಕೊಂಡ. ಸೊ ಅದಕ್ಕೋಸ್ಕರ ಬಂದೆ. ಇಂಟ್ರೆಸ್ಟಿಂಗ್. ಪ್ಲೀಸ್ ಪ್ಲೀಸ್ ಡೌನ್. ಮತ್ತೆ ಹೇಳಿ, ಹೇಗಿದೆ ಬಿಸ್ನೆಸ್? ಗುಡ್. ವಂಶಿ ಬ್ರೋ ಕಂಪ್ನಿಲೇ ವರ್ಕ್ ಮಾಡ್ತಾ ಇದ್ದೀನಿ. ಅವ್ರ ಜೊತೆ ಶೋಕ್ ಬಂದೆ. ತುಂಬಾ ಚೆನ್ನಾಗಿ ವರ್ಕ್ ಮಾಡಿದೆ. ಗೊಂಬೆ ತರ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಅಜಯ್. ಕಂಪ್ನಿನ ಹ್ಯಾಂಡಲ್ ಮಾಡೋದಕ್ಕೆ ವಂಶಿ ನಿನ್ನನ್ನ ಕರೆಸ್ಕೊಂಡಿದ್ದಾನೆ ಅಂದ್ರೆ ಐ ಗೆಸ್ ಯು ಆರ್ ವೆರಿ ಮಚ್ ಟ್ಯಾಲೆಂಟೆಡ್. ನನ್ ಬಗ್ಗೆ ವಂಶಿ ಬ್ರೋಗೆ ತುಂಬಾ ಚೆನ್ನಾಗಿ ಗೊತ್ತು. ಸೊ ಅದಕ್ಕೋಸ್ಕರ ಕರ್ಸ್ಕೊಂಡ. ಹಾಗೆ ಡೋಂಟ್ ಮೈಂಡ್ ನಿನ್ನ ನಂಬರ್ ಸಿಗುತ್ತಾ? ಶೋರ್, ಖಂಡಿತ. ಅಜಯ್ ವಂಶಿ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ವಂಶಿ ಬಗ್ಗೆ, ಕಂಪ್ನಿಲಿ ಮನೇಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋಕೆ ಒಳ್ಳೆ ಬಕ್ರ ಸೆಕ್ಯೂರ್ ಫ್ರೆಂಡ್ಲಿ ಆಗಿದ್ರೆ ಆರಾಮಾಗಿ ಎಲ್ಲಾನು ಬಾಯ್ ಬಿಡಿಸ್ಬೋದು. ಥ್ಯಾಂಕ್ ಯು ರಾಗಿಣಿ. ಅಯ್ಯೋ, ನಂಗ್ ಕಾಲ್ ಬರ್ತಾ ಇದೆ. ಆಕ್ಚುಲಿ ಸ್ವಲ್ಪ ಬಿಸಿ ಇದೀನಿ. ಆದಷ್ಟು ಬೇಗ ಸಿಗೋಣ, ಮತ್ತೆ ಸಿಗೋಣ. ಬಾಯ್. ವಂಶಿ ಅವ್ರೆ, ಏನಾದ್ರೂ ಐಡಿಯಾ ಹೊಳಿತಾ? ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಅಲ್ಲ, ನಮ್ ಕಂಪನಿ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಒಳ್ಳೆ ಐಡಿಯಾ ಕೊಟ್ಟು ನಮ್ಮ ಅಜ್ಜಿ ತಾತನ್ ಬೇರೆ ಇಂಪ್ರೆಸ್ ಮಾಡ್ದೆ. ಇವಾಗ ನೀನ್ ಅಕ್ಕ ಬಾವ ಪ್ರಾಬ್ಲಮ್ ಅಲ್ಲಿ ಇದ್ದ ಸ್ವಲ್ಪ ತಲೆ ಓಡ್. ಅಲ್ವಾ, ಯಾಕೋ ಏನೋ ನನ್ ತಲೆನೇ ಓಡ್ತಿಲ್ಲ ಇವತ್ತು. ದೇವ್ರೆ, ಪ್ಲೀಸ್ ಒಂದೇ ಒಂದ್ ಐಡಿಯಾ ಕೊಡು. ನೀನ್ ಏನಾದ್ರೂ ನಂಗೆ ಐಡಿಯಾ ಕೊಟ್ರೆ ಡೈಲಿ ವಂಶಿ ಅವ್ರ ಹತ್ರ ಪೂಜೆ ಮಾಡಿಸ್ತೀನಿ. ನಾನೇ ಪೂಜೆ ಮಾಡ್ಲಿ? ಇದು ನಿಂದು ನಿಮ್ಮ ಅಕ್ಕನ ಮ್ಯಾಟ್. ನನ್ನ ಮಧ್ಯಕ್ಕೆ ತರಲೇಬೇಡ, ಅರ್ಥ ಆಯ್ತಾ? ವಂಶಿ ಅವ್ರೆ, ನಂಗೊಂದ್ ಹೆಲ್ಪ್ ಮಾಡಕ್ಕಾಗತ್ತಾ? ಏನು ಅಂತ ಹೇಳು, ಆಮೇಲೆ ಹೆಲ್ಪ್ ಮಾಡ್ಬೇಕಾ ಬೇಡ ಅಂತ ನಾನು ಡಿಸೈಡ್ ಮಾಡಿ. ನೋಡಿ, ನೀವ್ ನೋಡಕ್ ಎಷ್ಟು ಚೆನ್ನಾಗಿದ್ದೀರಾ. ಒಳ್ಳೆ ಹೈಟ್ ಬೇರೆ. ನಾವೇ ಯಾಕೆ ಅಕ್ಕ ಬಾವನ್ ಕಾಸ್ಟ್ಯೂಮ್ಸ್ ಹಾಕೊಂಡು ವಾಕ್ ಮಾಡ್ಬಾರ್ದು? ನಿನ್ ಐಡಿಯಾ ಏನೋ ಚೆನ್ನಾಗಿದೆ. ಬೇರೆ ಶೋ ಆಗಿದ್ರೆ ಆ ತರ ಮಾಡ್ಬೋದು. ಬಟ್ ನಾವಿಲ್ಲಿ ಬಂದಿರೋದು ಆಸ್ ಅ ಗೆಸ್ಟ್ ಆಗಿ. ನಾವಿಲ್ಲಿ ಏನಾದ್ರು ರ್ಯಾಂಪ್ ವಾಕ್ ಮಾಡಿದ್ರೆ ಹೇಳೋರೆಲ್ಲ ಗರಟೆ ಎಬ್ಬಿಸ್ಬಿಡ್ತಾರೆ. ಹಾಗೆಲ್ಲ ಏನೂ ಆಗಲ್ಲ ವಂಶಿ ಅವ್ರೆ. ನೋಡಿ, ಎಷ್ಟ್ ಹ್ಯಾಂಡ್ಸಮ್ ಆಗಿದ್ದೀರಾ. ನಾನು ನೋಡಕ್ ಚೆನ್ನಾಗಿದ್ದೀನಿ. ಕಾಲೇಜಲ್ಲಿ ಎಲ್ರು ನನ್ನ ಹೀರೋಯಿನ್ ಅಂತ ಕರಿತಿದ್ರು. ಸೊ ನಾವಿಬ್ರು ಕಪಲ್ ಆಗಿ ವಾಕ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಜಸ್ಟ್ ಇಮ್ಯಾಜಿನ್, ಕಂಪನಿ MD ಹಾಗೇ ವಾಕ್ ಮಾಡ್ತಿದ್ರೆ ಎಲ್ರು ನೋಡಿ ಆಗ್ಬಿಡ್ತಾರೆ. ಎಲ್ರು ಅದ್ರ ಬಗ್ಗೆನೆ ಮಾತಾಡ್ತಾರೆ. ನಿಂಗೋ ಹೆಸರು, ನಮ್ ಕಂಪ್ನಿಗೋ ಹೆಸರು. ಏನಂತೀರಾ? ನಿಮ್ಗೆ ಅರ್ಥ ಆಗ್ತಿಲ್ವಾ? ನಾವಿಲ್ಲಿ ಬಂದಿರೋದು ಚೀಫ್ ಗೆಸ್ಟ್ ಆಗಿ. ಇಲ್ಲಿ ಅದಕ್ಕೆ ಆದ ಒಂದು ಸ್ಥಾನ ಇದೆ, ಮಾನ ಇದೆ. ನಾವೆಲ್ಲ ಹಾಗೆ ಮಾಡಕ್ ಆಗಲ್ಲ. ಬೇರೆ ಏನಾದ್ರೂ ಯೋಚನೆ ಮಾಡಿ. ಈ ಪುಟ್ಟ ತಲೆಯಲ್ಲಿ ಸ್ವಲ್ಪ ಕೆಲಸ ಕೊಟ್ಟು ತಲೆ ಓಡಿಸು. ಈ ಪುಟ್ಟ ತಲೆಯಲ್ಲಿ ತುಂಬಾ ಐಡಿಯಾಸ್ ಬರ್ತಿದೆ. ನೀವೇ ಎಲ್ಲದಕ್ಕೂ ಬೇಡ ಅಂತಿರೋದು. ಸರಿ, ಇವಾಗ ನಾವು ಮಾಡ್ತೀವಿ ಅಂತ ಒಪ್ಕೊಂಡ್ರು ನಿಮ್ ಅಕ್ಕ ಬಾ ಒಪ್ಕೋತಾರ? ನಿಮ್ ಅಕ್ಕ ಅಂತೂ ದೊಡ್ಡ ಗಲಾಟೆ ಎಬ್ಬಿಸ್ಬಿಡ್ತಾಳೆ. ಸೇಮ್ ನಿಂತಾನೆ ಬುದ್ಧಿ ಬಿಡು. ಕುಮಾರ್ ಅವ್ರು ಹೇಗಿದ್ದಾರೆ ಏನೋ ನಿಮ್ ಮಕ್ಕಳ ಜೊತೆ? ಹಲೋ, ಎಕ್ಸ್ಕ್ಯೂಸ್ ಮೀ. ಪಾಪ ನಮ್ಮ ಅಕ್ಕ ಏನೋ ಟೆನ್ಷನ್ ಅಲ್ಲಿ ಹಂಗ ಆಡ್ತಾಳೆ ಅಷ್ಟೇ. ಅವಳು ತುಂಬಾ ಒಳ್ಳೆಯವಳು. ನೋಡಿದೀನಿ. ಸರಿ, ಇವಾಗ ಏನ್ ಮಾಡ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡೋ ಅಷ್ಟೇ. ಇಷ್ಟೊಂದೆಲ್ಲೋ ಹೋಗಿದ್ದೆ? ಅದು ಫೋನ್ ಬಂದಿತ್ತು, ಮಾತಾಡ್ತಾ. ದ ನೆಕ್ಸ್ಟ್ ಕಪಲ್, ಕುಮಾರ್ ಅಂಡ್ ಗೀತಾ. ಬಾಬಿ, ನಿಮ್ ಅಕ್ಕ ಭಾವನಿಗೆ ಪ್ರಾಬ್ಲಮ್ ಆಗಿದೆಯಲ್ಲ, ಅವ್ರು ಬರಲ್ಲ ಅಂದ್ರು ಮತ್ತೆ ಅನೌನ್ಸ್ ಮಾಡ್ತಾ ಇದಾರಲ್ಲ, ಅವ್ರಿಗೆ ಎಷ್ಟು ಬೇಜಾರಾಗಿರ್ಬೇಕಲ್ಲ. ಆರ್ಗನೈಸರ್ಗೆ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಪದೇ ಅನೌನ್ಸ್ ಮಾಡ್ತಿದ್ದಾರೆ. ಆದ್ರೂ ಗೀತಾ ಮತ್ತೆ ಕುಮಾರ್ಗೆ ಸಿಕ್ಕಾಪಟ್ಟೆ ಮೋಸ ಆಗೋಯ್ತು. ಮೋಸ ಮಾಡೋರು ಎಲ್ಲಾ ಕಡೆ ಇರ್ತಾರೆ, ಬಟ್ ನಾವು ಹುಷಾರಾಗಿರ್ಬೇಕು. ಅಜಯ್ ಅವ್ರೆ, ನಾವ್ ಮೋಸ ಹೋದ್ಮೇಲೆ ತಾನೆ ಮೋಸ ಹೋಗಿದೀವಂತ ಗೊತ್ತಾಗೋದು. ಅಲ್ಲ, ಯಾರಾದ್ರೂ ಹೇಳಿ ಮೋಸ ಮಾಡ್ತಾರಾ? ಹೋಗ್ಲಿ ಬಿಡಿ ಬಾಬು, ಯಾರೇನ್ ಮಾಡೋದಕ್ಕಾಗಲ್ಲ. ಅವ್ರಿಗೆ ಇನ್ನೊಂದ್ಸರಿ ಚಾನ್ಸ್ ಸಿಗುತ್ತೆ, ನೀವು ಬೇಜಾರ್ ಹೋಗ್ಬೇಡಿ. ಏನತ್ತೆ ಈವೆಂಟ್ ನ ಮರ್ಯಾಗ ನಿಂತ್ಕೊಂಡ್ ನೋಡ್ತಾ ಇದ್ಯಾ? ಓ, ನಿನ್ ಫ್ರೆಂಡ್ ಕುಮಾರ ಮತ್ತೆ ಅವನ್ ಹೆಂಡತಿ ಕಾಂಪೀಟ್ ಮಾಡಕ್ಕಾಗ್ದೆ ವಾಪಸ್ ಹೋಗಿರ್ಬೇಕು. ಅದಕ್ಕೆ ಅಲ್ವಾ? ಅದಕ್ಕೆ ಹೇಳೋದು, ತಮ್ ಯೋಗ್ಯತೆ ನೋಡ್ಕೊಂಡು ಪ್ರೊಫೆಷನ್ ಚೂಸ್ ಮಾಡ್ಕೊಳ್ಬೇಕು ಅಂತ. ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ? ಆಡ್ಕೊಂಡ್ ನಗೋದಕ್ಕ? ಅಫ್ಕೋರ್ಸ್, ಮತ್ತೆ ಈ ಚಾನ್ಸ್ ಸಿಗುತ್ತಾ? ಇನ್ನೇನ್ ಮತ್ತೆ, ನಿನ್ ಟೈಲರ್ ಫ್ರೆಂಡ್ ಕುಮಾರ ಮತ್ತೆ ಅವನ್ ಹೆಂಡತಿ ಗೀತಾ ತೆಪ್ಪಗ್ ಮನೇಲಿ ಕೂತ್ಕೊಂಡ್ ಸ್ಟಿಚ್ ಮಾಡೋದ್ ಬಿಟ್ಟು ಫ್ಯಾಷನ್ ಶೋಗ್ ಬಂದಿದ್ದೀರಾ. ಅವಮಾನ ಅಂತ ಇನ್ನೇನಾಗುತ್ತೆ? ಈಗ್ಲೇ ಅಷ್ಟ್ ಬೇಗ ಕನ್ಕ್ಲೂಡ್ ಬರ್ಬೇಡಾರಾಗಿ. ಪಿಕ್ಚರ್ ಅಭಿ
ಬಾಕಿ ಹೇ. ಹೌದೌದು. ಇನ್ನು ಎಲ್ರು ಎದುರುಗಡೆ ಅವಮಾನ ಆಗ್ಬೇಕು, ಆರ್ಗನೈಸರ್ಸ್ ಹತ್ರ ಚೀಪ್ತು ಅಂತ ಉಗಿಸ್ಕೊಳ್ಬೇಕು, ಇನ್ನು ಏನೇನೆಲ್ಲ ಬಾಕಿ ಇದೆ. ರಾಗಿಣಿ, ನೀನ್ ಎಂತೋರು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಅಷ್ಟಕ್ಕೂ ನೀನ್ ಇಲ್ಲಿಗ್ ಬಂದು ಯಾಕೆ ಈ ತರ ಮಾತಾಡ್ತಿದ್ಯಾ ಅನ್ನೋದು ನನಗ್ ಗೊತ್ತಿದೆ. ನಾನೇನ್ ಮಾಡ್ದೆ, ಜಸ್ಟ್ ನನ್ ವಾಕ್ ಮುಗಿಸ್ಕೊಂಡ್ ಬಂದೆ. ಗ್ರೀನ್ ರೂಮ್ ಅಲ್ಲಿ ಕುಮಾರ ಮತ್ತೆ ಗೀತನ್ ಬಗ್ಗೆ ಎಲ್ರು ಆಡ್ಕೊಂಡ್ ನಗಾಡ್ತಾ ಇದ್ರು. ನಿನ್ ಫ್ರೆಂಡ್ ಅಲ್ವಾ, ಅದಕ್ಕೆ ತಿಳ್ಸೋಣ ಅಂತ. ಆಯ್ತಾಯ್ತು, ನಗೋರು ಕೂತ್ಕೊಂಡು ಅಳಕಾಲ ಬರುತ್ತೆ. ಜಸ್ಟ್ ವೇಟ್ ಅಂಡ್ ಸಿ. ನಿನ್ ಫ್ರೆಂಡ್ ಹೀಗಾಗೋಯ್ತಲ್ಲ ಅಂತ ನಿಂಗ್ ತುಂಬಾ ಬೇಜಾರಾಗ್ತಿದೆ ಅನ್ಸತ್, ಅದಕ್ಕೆ ಹೀಗ್ ಮಾತಾಡ್ತಿದ್ಯಾ. ಇಟ್ಸ್ ಓಕೆ ನಿತಿ, ನಾನೇನು ಅಂದ್ಕೊಳ್ಳಿ. ಆದ್ರೂ ನಿತಿ, ನೀನ್ ಇವ್ರಿಬ್ರನ್ನ ಇಲ್ಲಿ ಕರ್ಕೊಂಡ್ ಬರ್ಬಾರ್ದು. ಹಿಂದೆ ಇರೋ ಆಸೆ ತೋರ್ಸಿ ಮೋಸ ಮಾಡ್ಬಿಟ್ಟು. ಛೇ 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 ಛೇ, ಆ ಗೀತಂಗೆ ನಿನ್ನಿಂದ ಎಷ್ಟು ಬೇಜಾರಾಯ್ತೋ ಏನು. ಹಾಗಾದ್ರೆ ಸ್ವಲ್ಪ ಸಮಾಧಾನವಾಗಿರು. ಇವಾಗ ಯಾರಿಗ್ ಬೇಜಾರಾಗುತ್ತೆ ಅನ್ನೋದು ಗೊತ್ತಾಗತ್ತೆ. ಗೀತಾ ಅವ್ರಿಗೆ ಬೇಜಾರಾಯ್ತೋ ಇಲ್ವೋ ನೀನೇ ಕೇಳುವಂತೆ. ಮನೆಗ್ ಹೋಗ್ ಹೇಳ. ಅಯ್ಯೋ, ಅಷ್ಟೆಲ್ಲ ತೊಂದ್ರೆ ತಗೋಬೇಡ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಅವರೇ ಜೋಡಿಯಾಗಿ ಈ ಸ್ಟೇಜ್ ಮೇಲೆ ಬರ್ತಾರೆ. ನೋಡ್ತೀನಿ. ಶಾಕ್ ಆಯ್ತಾ? ನಾನು ಅವಾಗ್ಲೇ ಹೇಳಿದ್ನಲ್ಲ, ಮೋಸ ಮಾಡ್ದವ್ರಿಗೊಂದ್ ಕಾಲ ಆದ್ರೆ ಮೋಸ ಹೋದವ್ರಿಗೊಂದ್ ಕಾಲ ಬಂದೇ ಬರುತ್ತೆ ಅಂತ. ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ. ಗೊತ್ತಾಯ್ತಾ? ಇನ್ಮೇಲೆ ನನ್ ಫ್ಯಾಮಿಲಿ ಬಗ್ಗೆ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ.